ಡಿವೈಎಸ್ಪಿ ಹುದ್ದೆಯಿಂದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿ ಪದೋನ್ನತಿ ಹೊಂದಿದ ಪ್ರಯುಕ್ತ ಭರ್ಜರಿ ಬೀಳ್ಕೊಡುಗೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಪೊಲೀಸ್ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಡಿವೈಎಸ್ಪಿ ಹುದ್ದೆಯಿಂದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿ ಪದೋನ್ನತಿ ಹೊಂದಿದ ಶ್ರೀ ರಾಮನಗೌಡ ಹಟ್ಟಿ ಅವರಿಗೆ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ಕಾರ್ಯಕ್ರಮ ಜರುಗಿತು. ರಾಮದುರ್ಗ ಪೊಲೀಸ್ ಉಪವಿಭಾಗದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು, ಪತ್ರಕರ್ತರು, ರಾಜಕೀಯ ಮುಖಂಡರು ಹಾಗೂ ಸಂಘ ಸಂಸ್ಥೆಯ ಮುಖಂಡರು ಸೇರಿಕೊಂಡು ಎಲ್ಲರೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿ ಪದೋನ್ನತಿ ಹೊಂದಿದ ಶ್ರೀ ರಾಮನಗೌಡ ಹಟ್ಟಿ ಅವರಿಗೆ ಸನ್ಮಾನಿಸಿದರು. ಇದೇ ವೇಳೆ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ರಾಮನಗೌಡ ಹಟ್ಟಿ ಅವರು, ರಾಮದುರ್ಗ ಒಂದು ಐತಿಹಾಸಿಕ ಸ್ಥಳವಾಗಿದ್ದು ಇಲ್ಲಿ ಎಲ್ಲ ಜನರು ಒಳ್ಳೆಯ ಜನರು, ಕೋಮು ಸೌಹಾರ್ದತೆಯಿಂದ ಬಾಳುತ್ತಿದ್ದಾರೆ. ಇಂತಹ ಊರು ನನ್ನ ವೃತ್ತಿ ಜೀವನದಲ್ಲಿ ಎಂದೂ ಸಿಗಲಾರದು ಎಂದು ಬೇಸರವನ್ನು ವ್ಯಕ್ತಪಡಿಸಿದರು. ಅಲ್ಲದೆ ರಾಮದುರ್ಗದಿಂದ ಸಾಕಷ್ಟು ಕಲಿತಿದ್ದು, ರಾಮದುರ್ಗದ ಜನ ಎಲ್ಲರನ್ನ ಗೌರವಿಸುವ ಮನೋಭಾವವನ್ನು ಹೊಂದಿದ್ದು, ರಾಮದುರ್ಗದಂತಹ ಊರು ನನ್ನ ವೃತ್ತಿಯಲ್ಲಿ ಎಲ್ಲೂ ಸಿಗುವುದಿಲ್ಲ ಎಂದು ಹೇಳಿದರು. ಅಷ್ಟೇ ಅಲ್ಲದೆ ನನ್ನ ಜೊತೆ ಇಲಾಖೆಯಲ್ಲಿ ಸಹಕರಿಸಿದ ಎಲ್ಲ ಅಧಿಕಾರಿ ವರ್ಗಕ್ಕೂ ಹಾಗೂ ಪೊಲೀಸ್ ಸಿಬ್ಬಂದಿಗಳಿಗೂ ಧನ್ಯವಾದವನ್ನು ಅರ್ಪಿಸಿದರು. ಈ ಸಂದರ್ಭದಲ್ಲಿ ರಾಮದುರ್ಗದ ಸಿಪಿಐ IR ಪಟ್ಟಣ ಶೆಟ್ಟಿ ಅವರು ಮಾತನಾಡಿ, ಜನಸ್ನೇಹಿ ಪೊಲೀಸ್ ಆಗಲು ನಮಗೆ ರಾಮನಗೌಡ ಹಟ್ಟಿ ಅವರು ಮಾರ್ಗದರ್ಶಕರು. ಅವರು ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿ ಕೆಲಸವನ್ನು ಕಲಿಸಿ ಇಂತಹ ಅಧಿಕಾರಿಗಳ ನಡುವೆ ಕೆಲಸ ಮಾಡಲಿಕ್ಕೆ ನನಗೆ ಹೆಮ್ಮೆ ಆಗುತ್ತದೆ ಎಂದು ತಿಳಿಸಿದರು. ಈ ವೇಳೆ ರಾಮದುರ್ಗದ ಎಲ್ಲ ರಾಜಕೀಯ ಮುಖಂಡರು ಹಾಗೂ ಕಾಂಗ್ರೆಸ್ನ ಮುಖಂಡರಾದ ಪ್ರದೀಪ್ ಪಟ್ಟಣ್, ಬಿಜೆಪಿಯ ಮುಖಂಡರಾದ ಮಲ್ಲಣ್ಣ ಯಾದವಾಡ್, ಸಿಪಿಐ IR ಪಟ್ಟಣ ಶೆಟ್ಟಿ, PSI ಸುನಿಲ್ ನಾಯಕ್, ಕಡ್ಕೋಳ್ PSI ಸಿದ್ದರಾಮಪ್ಪ ಉನ್ನತ್ ಸೇರಿದಂತೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಈ ವೇಳೆ ಉಪಸ್ಥಿತರಿದ್ದರು. ಕರುಣೇಶ್ ಗೌಡ್ರೆ, ಮಠಪತಿ ಅವರೇ, ಪಟ್ಟಣ ಶೆಟ್ಟಿ ಅವರೇ, ಧರ್ಮಟ್ಟಿ ಅವರೇ ಹಾಗೂ ಎಲ್ಲ PSI ಅವರೇ ಹಾಗೂ ನಮ್ಮ ಇಲಾಖೆಯ ನಮ್ಮ ಹೆಗಲಿ ಕೊಟ್ಟು ಕರ್ತವ್ಯ ನಿರ್ವಹಿಸಿದಂಥ ನಮ್ಮ ಇಲಾಖೆಯ ಅಧೀನ ಅಧಿಕಾರಿಗಳೇ ಹಾಗೂ ಮಾಧ್ಯಮ ಮಿತ್ರರೇ ಹಾಗೂ ಇಲ್ಲಿ ಬಂದಿರುವ ಹಿರಿಯರೇ, ಅಣ್ಣ ತಮ್ಮಂದಿರೇ, ಈಗ ಏನ್ ಮಾತಾಡ್ಬೇಕಂತೇಳಿ ನನಗೆ ಅನಿಸ್ತಾ ಇಲ್ಲ. ಅದ್ರ ಒಂದಂತೂ ನಾ ಹೇಳ್ಬೋದು, ನಾವು ಈಗಾಗಲೇ ಪಟ್ಟಣ ಶೆಟ್ಟಿ ಅವರು ಹೇಳಿದ್ದಾರೆ, ನಾವು ಎಷ್ಟು ವರ್ಷ ಮಾಡಿದೀವಿ, ಎಷ್ಟು ದಿವಸ ಇದ್ದೀವಿ ಅಂತ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಾವು